ನಮಸ್ಕಾರ. ಕೆಕೆಆರ್ ಗೆದ್ದ ಬಳಿಕ ಆರ್ಸಿಬಿ ಹೊಡೆಯಿತು ಬಂಪರ್ ಲಾಟರಿ, ಬದಲಾಯಿತು ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಟೂರ್ನಿಂದ ಹೊರಬಿದ್ದವು ಈ 4 ತಂಡಗಳು. ಹೀಗಿದೆ ನೋಡಿ ಹೊಸ ಅಂಕಪಟ್ಟಿ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಸ್ಟೇಡಿಯಂನಲ್ಲಿ ನಡೆದ IPL 2026ರ 60ನೇ ಪಂದ್ಯದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಈ ಮುಖ್ಯವಾಗಿ ಕಲ್ಕತ್ತಾ ಈ ಪಂದ್ಯವನ್ನು 29 ರನ್ಗಳಿಂದ ಗೆದ್ದುಕೊಳ್ಳುವುದರ ಜೊತೆಗೆ ಪ್ಲೇ ಆಫ್ ಆಸೆಯನ್ನ ಕೂಡ ಜೀವಂತವಾಗಿರಿಸಿಕೊಂಡಿದೆ. ಇದಲ್ಲದೆ GT ತಂಡದ ಆ ಗೆಲುವಿನ ಆಜೆಯ ಓಟಕ್ಕೆ KKR ಪಡೆ ಬ್ರೇಕ್ ಹಾಕಿದೆ ಅಂತ ಹೇಳಬಹುದು. ಸದ್ಯ ಇದುವರೆಗೂ IPL ಅಲ್ಲಿ 60 ಪಂದ್ಯಗಳು ಮುಕ್ತಾಯಗೊಂಡಿದ್ರು ಕೂಡ 10 ತಂಡಗಳ ಪೈಕಿ ಯಾವುದೇ ಒಂದು ಟೀಮ್ ಕೂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿಲ್ಲ. ಇದರಿಂದ ಪ್ಲೇ ಆಫ್ ರೇಸ್ಗೆ ಎಷ್ಟು ಜಿದ್ದಿನ ಫೈಟ್ ಹಾಗೂ ಪ್ರತಿಸ್ಪರ್ಧಿ ಏರ್ಪಟ್ಟಿದೆ ಎನ್ನುವುದನ್ನ ನೋಡಬಹುದಾಗಿದೆ. ಇನ್ನು ಈ ಮ್ಯಾಚ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ KKR ತನ್ನ ಸಾರ್ವಕಾಲಿಕ ಬೆಸ್ಟ್ ಪ್ರದರ್ಶನವನ್ನು ನೀಡುವ ಮೂಲಕ 20 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ಕಳೆದುಕೊಂಡು 247 ರನ್ ಕಲೆ ಹಾಕಿತ್ತು. ತಂಡದ ಪರ ಓಪನರ್ ಫಿನ್ ಅಲೆನ್ 93 ಹಾಗೂ ಅಂಗ್ ಕ್ರಿಶ್ ರಘುವಂಶಿ ಅಜಯ 82, ಕ್ಯಾಮರೂನ್ ಗ್ರೀನ್ ಅಜಯ 52 ರನ್ ಬಾರಿಸಿದರು. ಈ ಗುರಿಯನ್ನು ಬೆನ್ನಿಟ್ಟಿದಂತಹ ಗುಜರಾತ್ ತಂಡಕ್ಕೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಆಸರಿಯಾಗಿ ನಿಲ್ತಾರೆ. ಆದ್ಯಾಗೂ ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಕೊಟ್ಟಿರುವ KKR ಪಂದ್ಯವನ್ನು 29 ರನ್ಗಳಿಂದ ಗೆದ್ದುಕೊಂಡಿತು. ಶುಭ್ಮನ್ ಗಿಲ್ ತಂಡದ ಪರ 85 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡ್ರೆ ಸಾಯಿ ಸುದರ್ಶನ್ ಹಾಗೂ ಜಾಸ್ ಬಟ್ಲರ್ ತಲಾ ಅರ್ಧ ಶತಕ ಬಾರಿಸಿ ಮಿಂಚಿದರು. ಇನ್ನಿದೀಗ ಪಂದ್ಯದ ಬಳಿಕ ಬಿಡುಗಡೆಯಾಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ, ಮೊದಲ ಸ್ಥಾನದಲ್ಲಿ RCB ತಂಡವಿದ್ದು ನಮ್ಮ RCB ಆಡಿದ 12 ಪಂದ್ಯಗಳಿಂದ 8 ಗೆಲುವು ಕಂಡು 16 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿ. ಇನ್ನು ಸೆಕೆಂಡ್ ಪ್ಲೇಸ್ ನಲ್ಲಿ ಗುಜರಾತ್ ಟೈಟಾನ್ಸ್ ತಂಡವಿದ್ದು GT ಆಡಿದ 13 ಪಂದ್ಯಗಳಿಂದ 8 ಗೆಲುವು ಕಂಡು 16 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿದೆ. ಇನ್ನು ಮೂರನೇ ಸ್ಥಾನದಲ್ಲಿ ಹೈದರಾಬಾದ್ ತಂಡವಿದ್ದು SRH ಆಡಿದ 12 ಪಂದ್ಯಗಳಿಂದ 7 ಗೆಲುವು 5 ಸೋಲು ಕಂಡು 14 ಪಾಯಿಂಟ್ಸ್ಗಳೊಂದಿಗೆ ಥರ್ಡ್ ಪ್ಲೇಸ್ ನಲ್ಲಿದೆ. ಮತ್ತು 4ನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವಿದ್ದು PBKS ಆಡಿದ 12 ಪಂದ್ಯಗಳಿಂದ 6 ಗೆಲುವು 5 ಸೋಲು 1 ಡ್ರಾನೊಂದಿಗೆ 13 ಪಾಯಿಂಟ್ಸ್ ಪಡೆದುಕೊಂಡು ಅಂಕಪಟ್ಟಿಯಲ್ಲಿ 4th ಪೊಸಿಷನ್ ನಲ್ಲಿದೆ. ಹಾಗೂ 5ನೇ ಸ್ಥಾನದಲ್ಲಿ RR ತಂಡವಿದ್ದು ರಾಜಸ್ಥಾನ್ ಆಡಿದ 11 ಪಂದ್ಯಗಳಿಂದ 6 ಗೆಲುವು ಕಂಡು 12 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಮತ್ತು 6ನೇ ಸ್ಥಾನದಲ್ಲಿ ಚೆನ್ನೈ ತಂಡವಿದ್ದು CSK ಆಡಿದ 12 ಪಂದ್ಯಗಳಿಂದ 6 ಗೆಲುವು 6 ಸೋಲು ಕಂಡು 12 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿದೆ. ಇನ್ನು 7ನೇ ಪ್ಲೇಸ್ ನಲ್ಲಿ KKR ತಂಡವಿದ್ದು ಕಲ್ಕತ್ತಾ ಆಡಿದ 12 ಪಂದ್ಯಗಳಿಂದ 5 ಗೆಲುವು 6 ಸೋಲು 1 ಡ್ರಾನೊಂದಿಗೆ 11 ಪಾಯಿಂಟ್ಸ್ ಪಡೆದುಕೊಂಡು 7ನೇ ಸ್ಥಾನದಲ್ಲಿದೆ. 8ನೇ ಪ್ಲೇಸ್ ನಲ್ಲಿ ಡೆಲ್ಲಿ ತಂಡವಿದ್ದು DC ಆಡಿದ 12 ಪಂದ್ಯಗಳಿಂದ 5 ಗೆಲುವು ಕಂಡು 10 ಅಂಕಗಳೊಂದಿಗೆ 8ನೇ ಸ್ಥಾನದಲ್ಲಿದೆ. 9ನೇ ಹಾಗೂ 10ನೇ ಸ್ಥಾನದಲ್ಲಿ ಮುಂಬೈ ಹಾಗೂ ಲಕ್ನೋ ತಂಡಗಳಿದ್ದು ಈ 2 ತಂಡಗಳು ಆಡಿದ 12 ಮ್ಯಾಚ್ಗಳಿಂದ 4 ಗೆಲುವು 8 ಸೋಲು ಕಂಡು ಈಗಾಗಲೇ ಪ್ಲೇ ಆಫ್ ರೇಸ್ನಿಂದ ಎಲಿಮಿನೇಟ್ ಆಗಿವೆ. ಹಾಗೂ ಡೆಲ್ಲಿ ತಂಡದ ಪ್ಲೇ ಆಫ್ ಹಾದಿ ಕೂಡ ದುರ್ಗಮಗೊಂಡಿದೆ. ಈ ಹಂತದಲ್ಲಿ ಟಾಪ್ 4 ಟೀಮ್ಗಳಾಗಿ ನಮ್ಮ RCB ಹಾಗೂ ಗುಜರಾತ್ ಮತ್ತು ಹೈದರಾಬಾದ್ ಹಾಗೂ ಪಂಜಾಬ್ ತಂಡಗಳು ಕಾಣಿಸಿಕೊಳ್ತಾ ಇವೆ.